सिद्धरामैया की, डीके शिवकुमार की, मुरलीधर आलप्पा की। ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ನೀಡಬೇಕು ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಬೇರೆ ಪಾರ್ಟಿಯನ್ನು ಕೊಡೋದು ಬದಲು ಮುರಳೀಧರ ಆಲಪ್ಪನವರಿಗೆ MP ಟಿಕೆಟ್ ಕೊಡಬೇಕು ಅಂತೇಳಿ ಸರ್ವಾನುಮತದಿಂದ ನಾವು ಕೇಳ್ಕೊಂತ ಇದ್ದೀವಿ. ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರರು, ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ ಆಲಪ್ಪನವರಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ತುಮಕೂರಿನಲ್ಲಿ ಸ್ಪರ್ಧಿಸಲು ಅವಕಾಶ ಕಲ್ಪಿಸಬೇಕೆಂದು ತುರುವೇಕೆರೆ ಹಾಗೂ ತಿಪಟೂರು ಕಾಂಗ್ರೆಸ್ನ ಮುಖಂಡರು ಒತ್ತಾಯಿಸಿದ್ದಾರೆ. ಇವತ್ತು ನಾವು ಯಾಕೆ ಇದನ್ನ ಇವತ್ತು ಪತ್ರಿಕಾಗೋಷ್ಠಿ ಕರೆದು ಮಾತಾಡ್ತಾ ಇದ್ದೀವಿ ಅಂದ್ರೆ, ಹಿಂದೆ ನಾವು ಲೋಕಸಭಾ ಚುನಾವಣೆಯಲ್ಲಿ ನಡೆದಂತ MP ಬಸವರಾಜ್ ಅವರು ಲೋಕಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಮುದ್ದನ್ಮೇಗೌಡರಿದ್ರು. ಅದರ ಜೊತೆಯಲ್ಲಿ ನಾವೆಲ್ಲ ಕೆಲಸ ಮಾಡಿರೋರು. ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಮೇಲೆ ಆದರೂ ಸಹ ನಾವು ಎಲ್ಲರನ್ನೂ ನೋಡಿದ ಮಟ್ಟಿಗೆ ಇವರು ಮುರಳೀಧರ ಆಲಪ್ಪನವರು ತುಂಬ ಸರಳವಾಗಿ ಎಲ್ಲ ವ್ಯಕ್ತಿಗಳನ್ನ, ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯ ಹೋದರೂ ಸಹ ಅವ್ರನ್ನ ಗುರುತಿಸಿ ಏನಪ್ಪ ನಿನ್ನ ಕಷ್ಟ ಏನು ಬಂದಿದೆ, ಏನು ಈ ಥರ ಎಲ್ಲ ಕೇಳಿ ಸ್ಪಂದನೆ ಮಾಡೋಂಥ ಒಂದು ನೇಚರನ್ನು ಬೆಳೆಸ್ಕೊಂಡಂಥವ್ರು ಮುರಳೀಧರ ಆಲಪ್ಪನವರು. ಇಂಥವರು ಈ ಜಿಲ್ಲೆಗೆ ಮುಂದೆ ಲೋಕಸಭಾ ಚುನಾವಣೆ ಟಿಕೆಟ್ ಕೊಟ್ಟರೆ ಅವರು ಒಳ್ಳೆಯ ಸೇವೆ ಮಾಡೋಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಯಜಮಾನ್ ಮಹೇಶ್ ಅಂತ ಹೇಳಿ ಮೂರು ಬಾರಿ ಗೆದ್ದಿದ್ದೀನಿ ಕಾಂಗ್ರೆಸ್ಸಿಂದ. ಮತ್ತೆ ಸ್ಥಾಯಿ ಸಮಿತಿ ಅಧ್ಯಕ್ಷರು 3 ಸಲ ಆಗಿದ್ದೀನಿ. ಮುರಳೀಧರ ಆಲಪ್ಪನವರು ಸುಮಾರು 10 ವರ್ಷಗಳ ಕಾಲದಿಂದ 8 ತಾಲೂಕಿನಲ್ಲಿ ರೈತಪರ ಅಭಿಯಾನ ನಡೆಸಿ, ಮತ್ತೆ ಕಾಲೇಜುಗಳಲ್ಲಿ ಅಭಿಯಾನ ನಡೆಸಿ, ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದು, 8 ತಾಲೂಕಿನಲ್ಲೂ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಬಲಗೊಳಿಸಿದ್ದಾರೆ. ಹಂಗಾಗಿ ಇವತ್ತಿನಿಂದ MP ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ನಮ್ಮ ಪಕ್ಷದಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ. ಬೇರೆ ಯಾರನ್ನ ಗುರುತಿಸಿ ಹೊರಗಡೆಯಿಂದ ಕರ್ಕೊಂಡ್ಬಂದು ಬೇರೆ ಪಾರ್ಟಿಯನ್ನ ಕೊಡೋದ್ರ ಬದಲು ಮುರಳೀಧರ ಆಲಪ್ಪನವರಿಗೆ MP ಟಿಕೆಟ್ ಕೊಡಬೇಕು ಅಂತೇಳಿ ಸರ್ವಾನುಮತದಿಂದ ನಾವು ಕೇಳ್ಕೊಂತ ಇದೀವಿ. ಇಲ್ಲಿ ಪತ್ರಿಕಾಗೋಷ್ಠಿ ನಡೆದಿದ್ದ ನಮ್ಮ ಬೆಂಬಲಿಗರೆಲ್ಲ ಸೇರಿ, ಈಗ ಭಾರತೀಯವರು ಮುರಳೀಧರ ಆಲಪ್ಪನವರ ಬೆಂಬಲಿಗರೆಲ್ಲ ಸೇರಿ ನಾವೊಂದು ಹಕ್ಕೊತ್ತಾಯ ಮಾಡಬೇಕು ಅಂತ ನಿರ್ಣಯ ಮಾಡಿ ಪತ್ರಿಕಾಗೋಷ್ಠಿ ಕರೆದಿದ್ವಿ. ಇಲ್ಲಿ ಗೋಜಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಕಾಂತರಾಜ್ ಅವರು, ಶಾಂತಪ್ಪನವ್ರಿಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಈ ಒಂದು ಇದರಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶಾಂತಪ್ಪನವರಿದ್ದಾರೆ, ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗಾಯತ್ರಮ್ಮರಿದ್ದಾರೆ, KPMS ಡೈರೆಕ್ಟರ್ ಆದಂಥ ತಮಿಳ್ನವರಿದ್ದಾರೆ, ನಮ್ಮ ಕಾಂಗ್ರೆಸ್ ಮುಖಂಡರಾದಂಥವ್ರು ವಿಘ್ನೇಶ್ವರ ರಾಜಣ್ಣವರಿದ್ದಾರೆ, ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಕೂಡ ನಮ್ಮಲ್ಲಿ ರೈತ ಸಂಘದ ಮೆಂಬರ್ಸ್ ಇದ್ದಾರೆ, ಅಧ್ಯಕ್ಷರಿದ್ದಾರೆ. ತಾಲೂಕಿನ ಎಲ್ಲ ಕಡೆಯಿಂದ ಎಲ್ಲ ಸಮಾಜದವರು ಕೂಡ ಬಂದಿದ್ದಾರೆ. ಉದ್ದೇಶ ಇಷ್ಟೇ, ನಮ್ಮಲ್ಲಿ ಏನು ಇಷ್ಟು ವರ್ಷ ಸುಮಾರು ಅಂದರೆ 2013ರಿಂದ ನಮಗೆ ಚಿರುಪುತ್ರಿಯಾಗಿರ್ತಕ್ಕಂಥ ಮುರಳೀಧರ ಆಲಪ್ಪನವರು ಎಲ್ಲ ಸಮಾಜದ ಏಳಿಗೆ ಶ್ರಮಿಸುತ್ತಾ, ಮತ್ತು ಎಲ್ಲ ಉದ್ಯೋಗ ಆಕಾಂಕ್ಷಿಗಳು ಕೂಡ ಯೂತ್ ಪ್ರತಿಯೊಬ್ಬರಿಗೂ ಸ್ಪಂದಿಸಿ 2013ರಿಂದ 2018 ತನಕನೂ ಕೂಡ ರಾಜ್ಯ ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯಾಭಿವೃದ್ಧಿ ಅಧ್ಯಕ್ಷರಾಗಿರ್ತಕ್ಕಂಥ ಸಮಯದಲ್ಲಿ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಎಲ್ಲ ಥರ ಕಾರ್ಯಕ್ರಮಗಳು, ಒಂದು ಉದ್ಯೋಗ ಮೇಳಗಳನ್ನು ಮಾಡ್ತಾ ಉದ್ಯೋಗ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ ಯೂತ್ಸ್ಗೆ. ಮತ್ತು ಪಕ್ಷದಲ್ಲಿ ಸಂಘಟನೆ ಮಾಡ್ತಾ ಎಲ್ಲರಿಗೂ ಕೂಡ ಸ್ಪಂದಿಸ್ತಾ ಪಕ್ಷನೂ ಕೂಡ ಮುನ್ನೆಲೆಗೆ ತಗೊಂಬಂದಿದ್ದಾರೆ. ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲ ಕ್ಷೇತ್ರದಲ್ಲಿ ಓಡಾಡಿ, ಏನು 10 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅಲ್ಲೆಲ್ಲ ಓಡಾಡಿ ಪಕ್ಷನೂ ಕೂಡ ಸಂಘಟನೆ ಮಾಡಿಕೊಂಡು ಮುನ್ನೆಲೆಗೆ ತಗೊಂಡು MLAಗಳು ಆಗೋದಕ್ಕೂ ಕೂಡ ಸಹಕರಿಸಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಮುಂದಿನ ಚುನಾವಣೆಯಲ್ಲಿ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ದಯಮಾಡಿ ಏನು ಹೈಕಮಾಂಡ್ ಮಟ್ಟ ಇದೆ, ರಾಜ್ಯ ಮಟ್ಟದಲ್ಲಿದ್ದಾರೆ, ದಯಮಾಡಿ ದುಡಿದಂತವ್ರಿಗೆ ಟಿಕೆಟ್ ಮಾಡಿ. ಇವತ್ತು ಅವರಲ್ಲಿ ಏನೋ ಅಧಿಕಾರ ಇಲ್ಲ ಅಂದ್ರೂ ಕೂಡ ಅವರು ಸ್ಪಂದಿಸೋ ರೀತಿ ನೋಡಿದರೆ ನಮಗೆ ಎಲ್ಲರೂ ಮಾತಾಡ್ಸಕ್ಕಂಥ ಭಾವನೆಗಳು, ಸ್ಪಂದಿಸೋ ರೀತಿ ಇದೆಯಲ್ಲ,
ಅದು ತುಂಬಾ ಇಂಪಾರ್ಟೆಂಟು. ಅಂತ ವ್ಯಕ್ತಿ ನಮಗೆ ಒಂದು ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಮೆಂಬರ್ ಆದರೆ ತುಂಬಾ ಅನುಕೂಲ ಆಗುತ್ತೆ. ನಮ್ಮ ಕಾರ್ಯಕರ್ತರು ಉಳಿಯುತ್ತೆ, ಪಕ್ಷ ಉಳಿಯುತ್ತೆ. ಇದೆಲ್ಲ ನಮ್ಮ ಒಂದು ಬೇಡಿಕೆ. ಹಕ್ಕು ಸಿದ್ದರಾಮಯ್ಯ ಕಿ ಡಿ ಕೆ